Good evening, students. So this is the another video for thread priority. It is another important question with respect to the exam. So thread priority, nothing but how much CPU time we are assigning to each thread. ಪ್ರತಿ ಥ್ರೆಡ್ಡಿಗೂ ಎಷ್ಟು CPU time ಕೊಟ್ಟಿದ್ದೀರಾ ಅಂತ. So how much time, CPU time, where the thread receives, how much CPU time a thread receives, that is called thread priority. There are three priorities are there usually. The one is lowest priority. Lowest priority, nothing but minimum priority. Normal priority, another one is highest priority. These three priorities are there. Lowest priority, nothing but minimum priority. Okay, so its value is 1. Normal priority means default priority, its value is 5. Highest priority, nothing but 10. So priority indicates that which thread we are supposed to execute first, which thread will be executed next. So based on the priority, the CPU will execute the thread. There are usually two functions we are using. One is called get priority, second one is called set priority. You are supposed to write a syntax like this. And the second function is set priority. One is get priority, second one is set priority. What set priority will do? The set priority nothing but assigning a priority to each thread. ಪ್ರತಿ ಥ್ರೆಡ್ಡಿಗೂ ನೀವೊಂದು ಪ್ರಿಯಾರಿಟಿ ಅಸೈನ್ ಮಾಡ್ತೀರಲ್ಲ, ಅದು ಹೇಗೆ ಮಾಡಕ್ ಸಾಧ್ಯ? ಸೆಟ್ ಪ್ರಿಯಾರಿಟಿ ಇಂದ ಸಾಧ್ಯ. ಲೆವೆಲ್ ಅಂದ್ರೆ ನೀವು ಎಷ್ಟು ಪ್ರಿಯಾರಿಟಿ ಕೊಡ್ತಾ ಇದ್ದೀರಾ, ಮಿನಿಮಮ್ ಕೊಡ್ತಿದ್ದೀರೋ, ಮ್ಯಾಕ್ಸಿಮಮ್ ಕೊಡ್ತಿದ್ದೀರೋ, ಡಿಫಾಲ್ಟ್ ಕೊಡ್ತಿದ್ದೀರೋ ಅಂತ. ಅಂದ್ರೆ ಈಗ ನನ್ನ ಹತ್ರ 10 ಥ್ರೆಡ್ಸ್ ಇದ್ರೆ ಪ್ರತಿ ಥ್ರೆಡ್ಡಿಗೂ ನೀವೊಂದು ಪ್ರಿಯಾರಿಟಿ ಅಸೈನ್ ಮಾಡ್ಬೇಕಲ್ವಾ? ಅದು ಹೇಗ್ ಸಾಧ್ಯ ಅಂದ್ರೆ ಥ್ರೂ ಸೆಟ್ ಪ್ರಿಯಾರಿಟಿ ಇಂದ ಮಾತ್ರ ಸಾಧ್ಯ. ಓಕೆ, ಸೊ ಈಗ ಇಷ್ಟು ಥಿಯರಿ ಕಾನ್ಸೆಪ್ಟ್ ನೀವು ಬರಿಬೇಕಾಗತ್ತೆ. ಇನ್ನೊಂದು ಡೈರೆಕ್ಟ್ ಪ್ರೋಗ್ರಾಮಿಂಗ್ ಬರೋಣ. ಡೈರೆಕ್ಟ್ ಪ್ರೋಗ್ರಾಮಿಂಗ್ ಬರೋಣ ಈಗ. ಸೊ ಯೂಶಲಿ ಪ್ರೋಗ್ರಾಮ್ ಅನ್ನ ಸ್ಟೂಡೆಂಟ್ಸ್ ಸ್ಟ್ರಗಲ್ ಮಾಡ್ತಾರೆ, ತಪ್ಪು ಬರೆಯೋದು ಜಾಸ್ತಿ ಬರೀತಾರೆ. ಯಾಕೆ ಅಂತಂದ್ರೆ ಸೊ ಆಲ್ಮೋಸ್ಟ್ 4 ಮಾಡ್ಯೂಲ್ ಓದಿರ್ತಾರೆ, 3 ಮಾಡ್ಯೂಲ್ ಓದಿರ್ತಾರೆ, 4ನೇ ಮಾಡ್ಯೂಲ್ ಬಂದ ತಕ್ಷಣ ಕಾನ್ಸೆಪ್ಟ್ ಮರೀತಾರೆ, ತಪ್ಪು ಬರೀತಾ ಹೋಗ್ತಾರೆ. ಸೊ ಕರೆಕ್ಟ್ ಆಗಿ ತಿಳ್ಕೊಳ್ಳೋಣ, ಈಸಿಯಾಗಿ ಬರೀಬಹುದು. ಸೊ ಇಲ್ಲೊಂದು ನಾನು ಕ್ಲಾಸ್ ತಗೊಂಡಿದ್ದೀನಿ ನೋಡಿ. ಸೊ ಕ್ಲಾಸ್ ನೇಮ್ ಇಸ್ ಕ್ಲಿಕ್ಕರ್ ಅಂತ ತಗೊಂಡಿದ್ದೀನಿ. ಯು ಟೇಕ್ ಎನಿ ಕ್ಲಾಸ್ ನೇಮ್. ಸೊ ನಾನು ನಿಮಗೆ ಗೊತ್ತಿದೆ ಥ್ರೆಡ್ ನ 2 ತರ ಕ್ರಿಯೇಟ್ ಮಾಡಬಹುದು. ಒಂದು ಎಕ್ಸ್ಟೆಂಡಿಂಗ್ ಥ್ರೆಡ್ ಕ್ಲಾಸ್, ಇನ್ನೊಂದು ಇಂಪ್ಲಿಮೆಂಟ್ಸ್ ರನ್ನಬಲ್ ಅಲ್ವಾ? ಸೊ ನಾನು ಇವಾಗ ಏನ್ ತಗೊಂಡಿದ್ದೀನಿ, ಇಂಪ್ಲಿಮೆಂಟ್ಸ್ ರನ್ನಬಲ್ ತಗೊಂಡಿದ್ದೀನಿ. ನೀವು ಇದರಲ್ಲೂ ಅದನ್ನೇ ಮಾಡ್ತೀರಾ, ಯಾವ್ದ್ರಲ್ಲಿ ಕ್ರಿಯೇಟಿಂಗ್ ಮಲ್ಟಿಪಲ್ ಥ್ರೆಡ್ಸ್ ಅಲ್ಲೂ ಇಂಪ್ಲಿಮೆಂಟ್ಸ್ ರನ್ನಬಲ್ ಯೂಸ್ ಮಾಡ್ತೀರಾ. ಸೊ ಇಲ್ಲೂ ಅದನ್ನೇ ಯೂಸ್ ಮಾಡಿದೀನಿ. ಸೊ ಇಲ್ಲಿ ಕ್ಲಿಕ್ 0 ತಗೊಂಡಿದ್ದೀನಿ ಇನಿಷಿಯಲಿ. ಕ್ಲಿಕ್ ಅಂದ್ರೆ ಅರ್ಥ ಪ್ರತಿ ಥ್ರೆಡ್ ಅಲ್ಲೂ ಎಷ್ಟು ಕ್ಲಿಕ್ ಆಗಿದೆ ಅಂತ ಕೌಂಟ್ ಬೇಕು ನಂಗೆ. ಪ್ರತಿ ಥ್ರೆಡ್ ಅಲ್ಲೂ ಎಷ್ಟು ಕ್ಲಿಕ್ಗಳಾಗಿದೆ ಅಂದ್ರೆ, ನೀವು ಸಪೋಸ್ 10 ಕ್ಲಿಕ್ ಆಗಿದ್ರೆ ಒಂದು ಥ್ರೆಡ್ 10 ಕ್ಲಿಕ್ ಅಷ್ಟು ಸಮಯ ಅಲ್ಲಿ ವರ್ಕ್ ಆಗಿದೆ ಅಂತ. ಈಗ ಯಾವ್ದೋ ಒಂದು ಥ್ರೆಡ್ 12 ಕ್ಲಿಕ್ ಆಗಿದೆ ಅಂತ ಅರ್ಥ, ಆ ಥ್ರೆಡ್ 12 ಕ್ಲಿಕ್ ಆಗೋವರೆಗೂ ರನ್ ಆಗಿದೆ, ಅಷ್ಟು ಸಮಯನ CPU ಅದಕ್ಕೆ ಕೊಟ್ಟಿದೆ ಅಂತ ಅರ್ಥ. ಸೊ ಇಲ್ಲಿ ಇನ್ನೊಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದೀನಿ ನೋಡಿ, ಟಿ ಅಂತ ಹೇಳಿ. ಸೊ ಜೊತೆಗೆ ಒಂದು ಫಂಕ್ಷನ್ ಒಂದು ವೇರಿಯೇಬಲ್ ತಗೊಂಡಿದ್ದೀನಿ ರನ್ನಿಂಗ್ ಅಂತ. ರನ್ನಿಂಗ್ ಇನಿಷಿಯಲಿ ಟ್ರೂ ಅಂತ. ಸೊ ರನ್ನಿಂಗ್ ಯಾಕೆ ತಗೊಂಡಿದ್ದೀನಿ ಅಂದ್ರೆ, ಸೊ ಬಿಗಿನಿಂಗ್ ಅಲ್ಲಿ ಥ್ರೆಡ್ ರನ್ನಿಂಗ್ ಅಲ್ಲೇ ಇಟ್ಕೋತಿದ್ದೀನಿ ನಾನು. ಸೊ ಹಾಗಾಗಿ ರನ್ನಿಂಗ್ ಟ್ರೂ ಅಂತ ತಗೊಂಡಿದ್ದೀನಿ. ಆಮೇಲೆ ಚೇಂಜ್ ಆಗ್ಬೋದು ಅದು. ಸೊ ಇಲ್ಲೊಂದು ಫಂಕ್ಷನ್ ತಗೊಂಡಿದ್ದೀನಿ ನೋಡಿ, ಕ್ಲಾಸ್ ನೇಮು ಫಂಕ್ಷನ್ ನೇಮು ಏನಿದೆ ನಿಮಗೆ ಗೊತ್ತಿದೆ. ಸೊ ಕ್ಲಾಸ್ ನೇಮು ಕ್ಲಿಕ್ಕರ್ ಇದೆ, ಫಂಕ್ಷನ್ ನೇಮು ಕ್ಲಿಕ್ಕರ್ ಇದೆ. ಸೊ ಅವಾಗ ಏನಾಯ್ತು, ಇದು ಕನ್ಸ್ಟ್ರಕ್ಟರ್ ಆಯ್ತಲ್ವಾ? ಸೊ ಕನ್ಸ್ಟ್ರಕ್ಟರ್ ಗೆ ನೀವೇನ್ ಮಾಡಿದೀರಾ, ಒಂದು ಪ್ಯಾರಾಮೀಟರ್ ತಗೊಂಡಿದ್ದೀರಾ ಪಿ ಅಂತ. ಪಿ ಅಂದ್ರೇನೆ ಪ್ರಿಯಾರಿಟಿ ಅಂತ ಅರ್ಥ. ಸೊ ನೀವು ಪ್ರಿಯಾರಿಟಿ ಪಿ ಅಂದ್ರೆ ಪ್ರಿಯಾರಿಟಿ ಆಯ್ತಲ್ವಾ? ಸೊ ಇಲ್ಲಿ ಒಂದು ವ್ಯಾಲ್ಯೂ ಬರುತ್ತೆ ಪಿಗೆ. ಎಲ್ಲಿಂದ? ಮೇನ್ ಪ್ರೋಗ್ರಾಮ್ ಇಂದ ಒಂದು ವ್ಯಾಲ್ಯೂ ಕಳಿಸ್ತೀರಾ ಇದಕ್ಕೆ. ಸೊ ಯಾವ್ದು ವ್ಯಾಲ್ಯೂ ಆಗಿರ್ಬೋದು, ಅದು ಮಿನಿಮಮ್ ಪ್ರಿಯಾರಿಟಿ ಆಗಿರ್ಬೋದು. ಮಿನಿಮಮ್ ಅಂದ್ರೆ 0 ಆಯ್ತಾ. ಮ್ಯಾಕ್ಸಿಮಮ್ ಪ್ರಿಯಾರಿಟಿ 10 ಇರ್ಬೋದು, ಅಥವಾ ನಾರ್ಮಲ್ ಪ್ರಿಯಾರಿಟಿ 5 ಇರ್ಬೋದು. ಯಾವ ವ್ಯಾಲ್ಯೂನಾದ್ರು ಇದಕ್ಕೆ ಕಳಿಸ್ಬೋದು. ಪಿ ಅಂದ್ರೆ ಇಂಟೀಜರ್ ನಂಬರ್ ಇದು. ಸೊ ಇದಕ್ಕೆ ವ್ಯಾಲ್ಯೂ ಎಲ್ಲಿಂದ ಬರುತ್ತೆ ಅಂದ್ರೆ ಮೇನ್ ಪ್ರೋಗ್ರಾಮ್ ಇಂದ ಬರುತ್ತೆ. ನೆಕ್ಸ್ಟ್ ಅಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಮೇನ್ ಪ್ರೋಗ್ರಾಮ್ ಬಂದಾಗ ನಿಮಗೆ ಗೊತ್ತಾಗುತ್ತೆ ಪಿ ವ್ಯಾಲ್ಯೂ ಬಂದು ಅಸೈನ್ ಆಗುತ್ತೆ. ಸೊ ಆ ಪಿ ಏನ್ ವ್ಯಾಲ್ಯೂ ಬಂದಿರುತ್ತಲ್ವಾ, ಸೊ ತಗೊಂಡಾದ್ಮೇಲೆ ನೀವು ಥ್ರೆಡ್ ನ ಕ್ರಿಯೇಟ್ ಮಾಡ್ಬೇಕು. ದಿಸ್ ಇಸ್ ಅ ವೇ ಟು ಕ್ರಿಯೇಟ್ ಎ ಥ್ರೆಡ್. ಇಲ್ಲಿ ನೀವು ಕ್ರಿಯೇಟ್ ಮಾಡ್ತಿದ್ರೆ ನೆನ್ಪಿಟ್ಕೊಳ್ಳಿ, ಎಲ್ಲೆಲ್ಲಿ ನೀವು ಕೀವರ್ಡ್ ಬರುತ್ತೋ ಅದ್ರ ಅರ್ಥ ನೀವು ಕ್ರಿಯೇಟ್ ಮಾಡ್ತಿದ್ರ ಹೊಸ ಥ್ರೆಡ್ ಅನ್ನ ಅಂತ.
ಅದು ರಿಸಲ್ಟ್ ಯಾವ್ದಕ್ಕೆ ಹಾಕ್ತಾ ಇದೀರಾ, ಟಿ ಹಾಕ್ತಾ ಇದೀರಾ. ಸೊ ಈಗ ಏನ್ ಮಾಡ್ಬೇಕು, ಈ ಥ್ರೆಡ್ಗೆ ಹೊಸ ಥ್ರೆಡ್ ಕ್ರಿಯೇಟ್ ಮಾಡಿದ್ರಲ್ವಾ ಇಲ್ಲಿ, ಸೊ ಆ ಥ್ರೆಡ್ಗೆ ಏನ್ ಮಾಡ್ತಿದ್ದೀರಾ, ಒಂದು ಪ್ರಿಯಾರಿಟಿನ ಸೆಟ್ ಮಾಡಬೇಕು ಯೂಸಿಂಗ್ ಫಂಕ್ಷನ್ ಕಾಲ್ಡ್ ಸೆಟ್ ಪ್ರಿಯಾರಿಟಿ. ಈಗ ಫಾರ್ ಎಕ್ಸಾಂಪಲ್ ನಾನು ಯಾವ್ದೋ ಒಂದು ಥ್ರೆಡ್ಗೆ ಮಿನಿಮಮ್ ಪ್ರಿಯಾರಿಟಿ ಅಸೈನ್ ಮಾಡಬಹುದು, ಅಂದ್ರೆ 1. ಮ್ಯಾಕ್ಸಿಮಮ್ ಪ್ರಿಯಾರಿಟಿ ಎಷ್ಟು, 10 ಅಸೈನ್ ಮಾಡಬಹುದು. ಡಿಫಾಲ್ಟ್ ಪ್ರಿಯಾರಿಟಿ ಎಷ್ಟು, 5 ಅಸೈನ್ ಮಾಡಬಹುದು. ಸೊ ಇಲ್ಲಿ ಪಿ ವ್ಯಾಲ್ಯೂ, ಇಲ್ಲಿ ಏನ್ ರಿಸೀವ್ ಮಾಡ್ತೀರಲ್ವಾ ಪಿ ವ್ಯಾಲ್ಯೂ, ಅದ್ರ ಮೇಲೆ ಇಲ್ಲಿ ಪ್ರಿಯಾರಿಟಿನ ಸೆಟ್ ಮಾಡ್ತೀರಾ. ಈಗ ನೀವು ಇಲ್ಲಿ ಪಿ ವ್ಯಾಲ್ಯೂ 1 ರಿಸೀವ್ ಮಾಡಿದ್ರೆ ಇಲ್ಲಿ ಏನಾಗುತ್ತೆ, ಪ್ರಿಯಾರಿಟಿ 1 ಅಸೈನ್ ಆಗುತ್ತೆ. ಇಲ್ಲಿ 2 ಪ್ರಿಯಾರಿಟಿ ಸೆಟ್ ಮಾಡಿದ್ರೆ ಆ ಕರೆಂಟ್ ಥ್ರೆಡ್ಗೆ 2 ಪ್ರಿಯಾರಿಟಿ ಸೆಟ್ ಆಗುತ್ತೆ. 5 ಇದ್ರೆ 5. ಸೊ ಇಲ್ಲಿ ಏನ್ ರಿಸೀವ್ ಮಾಡ್ತಿದ್ದೀರಾ ಅದ್ರ ಮೇಲೆ ಆ ಪ್ರಿಯಾರಿಟಿನ ಸೆಟ್ ಮಾಡ್ತೀರಾ ಯಾವ್ದೋ ಒಂದು ಥ್ರೆಡ್ಗೆ. ಸೊ ಇಲ್ಲಿ ಥ್ರೆಡ್ ಅಂದ್ರೆ ಏನು, ಟಿ. ಟಿ ಅಂದ್ರೇನೆ ಥ್ರೆಡ್, ಅದಕ್ಕೆ ಏನ್ ಮಾಡ್ತಿದ್ದೀರಾ, ಪ್ರಿಯಾರಿಟಿನ ಸೆಟ್ ಮಾಡ್ತಾ ಇದ್ದೀರಾ. ಸೊ ಇಷ್ಟಾದ್ಮೇಲೆ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಸೊ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಏನ್ ಮಾಡ್ತಿದ್ದೀರಾ, ಸೊ ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಒಂದು ಫಂಕ್ಷನ್ ತಗೊಂಡಿದ್ದೀರಾ, ಯಾವ್ದು ರನ್ ಅಂತ ಒಂದು ಫಂಕ್ಷನ್ ತಗೊಂಡಿದ್ದೀರಾ, ನಿಮಗೆ ಕಾಣ್ತಿರ್ಬೋದು ಇಲ್ಲಿ. ಸೊ ರನ್ ಫಂಕ್ಷನ್ ಒಳಗಡೆ ಏನ್ ಮಾಡ್ತಿದ್ದೀರಾ, ನೀವು ಒಂದು ವೈಲ್ ಲೂಪ್ ತಗೊಂಡಿದ್ದೀರಾ. ಆ ರನ್ ಫಂಕ್ಷನ್ ಏನ್ ಮಾಡುತ್ತೆ ಅಂದ್ರೆ, ನೀವು ಯಾವಾಗ ಸ್ಟಾರ್ಟ್ ಫಂಕ್ಷನ್ ಮಾಡ್ತೀರಾ, ಅಂದ್ರೆ ಯಾವಾಗ ಥ್ರೆಡ್ ಸ್ಟಾರ್ಟ್ ಆಗುತ್ತೆ, ಆ ಸ್ಟಾರ್ಟ್ ಫಂಕ್ಷನ್ ಬೈ ಡಿಫಾಲ್ಟ್ ಆಗಿ ರನ್ ಮೆಥಡ್ ಅನ್ನ ಕಾಲ್ ಮಾಡುತ್ತೆ. ಸೊ ನೆನಪಿರ್ಲಿ, ಸ್ಟಾರ್ಟ್ ಮೆಥಡ್ ಬೈ ಡಿಫಾಲ್ಟ್ ಇಟ್ ಕಾಲ್ಸ್ ರನ್ ಮೆಥಡ್. ಸೊ ರನ್ ಮೆಥಡ್ ಒಳಗಡೆ ಏನಿದೆ ಅಂದ್ರೆ ರನ್ನಿಂಗ್ ವೈಲ್ ಫಂಕ್ಷನ್ ತಗೊಂಡಿದ್ದೀನಿ. ಯಾಕೆ ವೈಲ್ ಫಂಕ್ಷನ್ ತಗೊಂಡಿದ್ದೀನಿ ಅಂದ್ರೆ, ಆ ಯಾವುದೋ ಒಂದು ಪರ್ಟಿಕ್ಯುಲರ್ ಥ್ರೆಡ್ ಎಷ್ಟೊತ್ ತನಕ ಇರುತ್ತೆ ಆ ಲೂಪ್ ಒಳಗಡೆ ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೆ. ಈಗ ಫಾರ್ ಎಕ್ಸಾಂಪಲ್ ವೈಲ್ ಲೂಪ್ ಒಳಗಡೆ ನಾನು ಕ್ಲಿಕ್ ನ ಇನ್ಕ್ರಿಮೆಂಟ್ ಮಾಡ್ತಾ ಇದ್ದೀನಿ. ಸಪೋಸ್ ಕ್ಲಿಕ್ ವ್ಯಾಲ್ಯೂ 4 ಬಂತು ಅಂತ ತಿಳ್ಕೊಳ್ಳಿ, ಅದ್ರ ಅರ್ಥ 4 ಟೈಮ್ಸ್ ಆಗೋವರೆಗೂ ಆ ಥ್ರೆಡ್ ಅಲ್ಲೇ ಇದೆ ಅಂತ ಅರ್ಥ. ಅದೇ ತರ ಈಗ ಇಲ್ಲಿ ನೀವು ಒಂದನ್ನು ಗಮನಿಸ್ಬೇಕು, ಇಲ್ಲಿ ಒಂದೇ ಥ್ರೆಡ್ ಬರಲ್ಲ, ಮಲ್ಟಿಪಲ್ ಥ್ರೆಡ್ಸ್ ಪ್ಯಾರಲಲಿ ಎಕ್ಸಿಕ್ಯೂಟ್ ಆಗ್ತಿರುತ್ತೆ. ನೀವು ಯಾವ ಥ್ರೆಡ್ ರನ್ ಆಗ್ತಿದೆ ಅಂತ ಹೇಳೋದ್ ಕಷ್ಟ. ಈಗ 4 ಥ್ರೆಡ್ ಇದ್ರೆ 4 ಥ್ರೆಡ್ ಅಟ್ ಎ ಟೈಮ್ ರನ್ ಆಗ್ತಿರುತ್ತೆ, ಕ್ಲಿಕ್ ಇನ್ಕ್ರಿಮೆಂಟ್ ಆಗ್ತಿರುತ್ತೆ. ಸೊ ಹಾಗಾಗಿ ನಾನು ಕ್ಲಿಕ್ ನ ಪ್ರಿಡಿಕ್ಟ್ ಮಾಡೋದ್ ಕಷ್ಟ, ಇಷ್ಟೇ ಬರುತ್ತೆ, ಈ ಥ್ರೆಡ್ ನ ಕ್ಲಿಕ್ ವ್ಯಾಲ್ಯೂ ಇಷ್ಟೇ, ಅಥವಾ ಈ ಥ್ರೆಡ್ ಅನ್ನ ನೆಕ್ಸ್ಟ್ ವ್ಯಾಲ್ಯೂ ಕ್ಲಿಕ್ ವ್ಯಾಲ್ಯೂ ಇಷ್ಟೇ ಅಂತ ಹೇಳಕ್ ಆಗಲ್ಲ, ಅದು ಚೇಂಜ್ ಆಗ್ತಿರುತ್ತೆ. ಸೊ ನೆಕ್ಸ್ಟ್ ಏನ್ ಮಾಡೋಣ, ಸ್ಟಾಪ್ ಫಂಕ್ಷನ್ ತಗೊಂಡಿದ್ದೀನಿ. ಸ್ಟಾಪ್ ಫಂಕ್ಷನ್ ಯಾಕೆ ಯೂಸ್ ಮಾಡ್ತೀರಾ ಅಂದ್ರೆ ಥ್ರೆಡ್ ನ ಸ್ಟಾಪ್ ಮಾಡೋದಕ್ಕೆ. ಸ್ಟಾಪ್ ಮಾಡಿದಾಗ ಏನಾಗುತ್ತೆ, ರನ್ನಿಂಗ್ ವ್ಯಾಲ್ಯೂ ಫಾಲ್ಸ್ ಆಗುತ್ತೆ. ಇಲ್ಲಿ ಸ್ಟಾರ್ಟ್ ಫಂಕ್ಷನ್, ಸ್ಟಾರ್ಟ್ ಅಂದ್ರೆ ಸ್ಟಾರ್ಟ್ ಮಾಡೋದಕ್ಕೆ ಥ್ರೆಡ್ ಅನ್ನ. ಸೊ ಸ್ಟಾರ್ಟ್ ಆದ ತಕ್ಷಣ ಏನಾಗುತ್ತೆ, ರನ್ ಮೆಥಡ್ ಕಾಲ್ ಆಗುತ್ತೆ. ಸೊ ರನ್ ಮೆಥಡ್ ಅಲ್ಲಿ ಏನ್ ಮಾಡ್ತೀರಾ, ನೀವು ಕ್ಲಿಕ್ ಎಷ್ಟು ಟೈಮ್ ಇನ್ಕ್ರಿಮೆಂಟ್ ಆಗಿದೆ ಅಂತ ಚೆಕ್ ಮಾಡ್ತೀರಾ. ಸೊ ನೆಕ್ಸ್ಟ್ ನೋಡಿ, ಈಗ ಮೈನ್ ಪ್ರೋಗ್ರಾಮಿಗೆ ಬರ್ತೇನೆ. ಮೈನ್ ಪ್ರೋಗ್ರಾಮ್ ಅಲ್ಲೇ ನೀವು ಪ್ರಿಯಾರಿಟಿನ ಸೆಟ್ ಮಾಡೋದು. ಓಕೆ, ಸೊ ಇಲ್ಲಿ ನೋಡಿ ಪ್ರಿಯಾರಿಟಿನ ಸೆಟ್ ಮಾಡೋದು ಹೇಗೆ ನೋಡಿ, ಥ್ರೆಡ್ ಡಾಟ್ ಕರೆಂಟ್ ಥ್ರೆಡ್. ಹೆಂಗ್ ನೆನ್ಪಿಡ್ಕೋಬಹುದು ನೋಡಿ, ಯಾವ್ದೋ ಒಂದು ಥ್ರೆಡ್ ಇದೆ, ಅದರ ಕರೆಂಟ್ ಥ್ರೆಡ್ ಅನ್ನು ತಗೊಂಡಿದ್ದೀನಿ, ಆ ಕರೆಂಟ್ ಥ್ರೆಡ್ ಗೆ ಪ್ರಿಯಾರಿಟಿನ ಸೆಟ್ ಮಾಡ್ತಾ ಇದ್ದೀನಿ ಅಂತ. ಸೊ ಪ್ರಿಯಾರಿಟಿ ಏನ್ ಸೆಟ್ ಮಾಡ್ತಾ ಇದ್ದೀರಾ, ಮ್ಯಾಕ್ಸಿಮಮ್ ಪ್ರಿಯಾರಿಟಿ ಸೆಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕರೆಂಟ್ ಥ್ರೆಡ್ ಅಂದ್ರೆ ಯಾವುದು, ಮೇನ್ ಪ್ರೋಗ್ರಾಮ್ ಇದೆ. ಮೇನ್ ಪ್ರೋಗ್ರಾಮ್ ಕೂಡ ಒಂದು ಥ್ರೆಡ್, ಆಯ್ತಾ. ಸೊ ಇಲ್ಲಿ ಕರೆಂಟ್ ಥ್ರೆಡ್ ಅಂದ್ರೆ ಮೇನ್ ಪ್ರೋಗ್ರಾಮ್, ಅದಕ್ಕೆ ಎಷ್ಟು ಸೆಟ್ ಮಾಡ್ತಾ ಇದ್ದೀರಾ, ಮ್ಯಾಕ್ಸಿಮಮ್ ಪ್ರಿಯಾರಿಟಿ 10. ಮ್ಯಾಕ್ಸಿಮಮ್ ಪ್ರಿಯಾರಿಟಿ ಅಂದ್ರೆ ಗೊತ್ತಿದೆ ನಿಮಗೆ 10 ಅಂತ. ಸೊ 10 ಸೆಟ್ ಮಾಡಿದ್ರ ಯಾವ್ದಕ್ಕೆ, ಮೇನ್ ಪ್ರೋಗ್ರಾಮಿಗೆ. ಮೇನ್ ಪ್ರೋಗ್ರಾಮ್ ಕೂಡ ಒಂದು ಥ್ರೆಡ್. ಇನ್ 2 ಥ್ರೆಡ್ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ ಹೊಸದಾಗಿ, ಯಾವ್ದದು ಹೈ ಮತ್ತೆ ಲೋ ಅಂತ. ಇನ್ 2 ಥ್ರೆಡ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೀವು ಒಂದನ್ನು ಗಮನಿಸಬೇಕು, ಫಸ್ಟ್ ಸ್ಲೈಡ್ ಅಲ್ಲಿ ಕ್ಲಿಕ್ಕರ್ ಅಂತ ಒಂದು ಕ್ಲಾಸ್ ಕ್ರಿಯೇಟ್ ಮಾಡಿದಿರಲ್ವಾ, ಅದಕ್ಕೊಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀರಾ. ಸೊ ಅದೇ ಒಂದು ಥ್ರೆಡ್ ಆಗತ್ತೆ. ಓಕೆ, ಸೊ ನೀವು ಕ್ಲಿಕ್ಕರ್ ಹೇಗೆ ಇದಕ್ಕೊಂದು ಪ್ರಿಯಾರಿಟಿ ಸೆಟ್ ಮಾಡ್ಬೇಕು ನೋಡಿ. ಹೆಂಗ್ ಸೆಟ್ ಮಾಡ್ಬೇಕು, ಥ್ರೆಡ್ ಡಾಟ್ ಮಿನಿಮಮ್ ಪ್ರಿಯಾರಿಟಿ ಅಂತ ಕೊಡ್ಬೇಕು. ಅಂದ್ರೆ ಈ ಥ್ರೆಡ್ಗೆ ಅಂತ ಥ್ರೆಡ್ ಡಾಟ್ ಮಿನಿಮಮ್ ಪ್ರಿಯಾರಿಟಿ. ಮಿನಿಮಮ್ ಪ್ರಿಯಾರಿಟಿ ಅಂದ್ರೆ 1 + 3 ಅಂದ್ರೆ 4 ಆಯ್ತು. ಸೊ 4 ಎಲ್ಲಿ ಕಳಿಸ್ತೀರಾ ನೀವು, ಯಾವ್ದಕ್ ಕಳಿಸ್ತೀರಾ, ಅಲ್ಲಿ ಕನ್ಸ್ಟ್ರಕ್ಟರ್ ತಗೊಂಡಿದ್ರಲ್ಲ ಫಸ್ಟ್ ಸ್ಲೈಡ್ ಅಲ್ಲಿ, ಅಲ್ಲಿ ಕಳಿಸ್ತೀರಾ. ಫಸ್ಟ್ ಸ್ಲೈಡ್ ಅಲ್ಲಿ ನೀವು ಕನ್ಸ್ಟ್ರಕ್ಟರ್ ತಗೊಂಡಿರ್ತೀರಾ ಅಲ್ವಾ, ಅಲ್ಲಿ ಕಳಿಸ್ತೀರಾ. ನೆಕ್ಸ್ಟ್ ಲೋ, ಇನ್ನೊಂದು ಥ್ರೆಡ್ ಇದೆ ಹೈ ಮತ್ತೆ ಲೋ ಅಂತ, ಅದಕ್ಕೆ ಎಷ್ಟು ಸೆಟ್ ಮಾಡ್ತಾ ಇದ್ದೀರಾ, ಮಿನಿಮಮ್ ಪ್ರಿಯಾರಿಟಿ. ಮಿನಿಮಮ್ ಪ್ರಿಯಾರಿಟಿ ಅಂದ್ರೆ 1 ಅಂತ ಅರ್ಥ. ಓಕೆ, ಸೊ 1 + 1 ಎಷ್ಟಾಯ್ತು, 2 ಆಯ್ತು. 2 ಕಳಿಸ್ತಾ ಇದ್ದೀರಾ. ಹೈಗೆ ಎಷ್ಟು ಸೆಟ್ ಮಾಡ್ತಾ ಇದ್ದೀರಾ, 1 + 3 4 ಆಯ್ತು. ಲೋಗೆ ಎಷ್ಟು ಸೆಟ್ ಮಾಡ್ತಾ ಇದ್ದೀರಾ, 1 + 1 2 ಆಯ್ತು. ಸೊ ಇವೆರಡು ಎಲ್ಲಿಗೆ ಹೋಗುತ್ತೆ, ಕನ್ಸ್ಟ್ರಕ್ಟರ್ ಕಾಲ್ ಆಗುತ್ತೆ. ನಿಮಗೆ ಗೊತ್ತಿದೆ, ನೀವು ಕೀವರ್ಡ್ ಅಂದ್ರೆ ಯಾವಾಗ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀರಾ ಆಟೋಮೆಟಿಕ್ಲಿ ಕನ್ಸ್ಟ್ರಕ್ಟರ್ ಕಾಲ್ ಆಗುತ್ತೆ. ಸೊ ಕನ್ಸ್ಟ್ರಕ್ಟರ್ ಹೋಗುತ್ತೆ, ಕನ್ಸ್ಟ್ರಕ್ಟರ್ ಹೋಗಿ ಅಲ್ಲಿ ಅಸೈನ್ ಆಗುತ್ತೆ. ಫಸ್ಟ್ ಸ್ಲೈಡ್ ಅಲ್ಲಿ ನಿಮಗೆ ತೋರಿಸಿದೀನಿ ನಾನು.
ನೆಕ್ಸ್ಟ್ ಏನ್ ಮಾಡೋಣ, ಆ ಎರಡು ಥ್ರೆಡ್ ಅನ್ನು ಸ್ಟಾರ್ಟ್ ಮಾಡೋಣ. ಯಾವ ಎರಡು ಥ್ರೆಡ್? ಹಾಯ್ ಮತ್ತೆ ಲೋ, ಅವೆರಡನ್ನು ಸ್ಟಾರ್ಟ್ ಮಾಡೋಣ. ಇವಾಗ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಆಗ್ತಿದ್ದಂಗೆ ಏನ್ ಮಾಡೋಣ, ಮತ್ತೆ ಸ್ಲೀಪಿಗೆ ಕಳ್ಸೋಣ. ಮತ್ತೆ ಸ್ಲೀಪ್ ಏನಾಗುತ್ತೆ, 5000 ಮಿಲಿ ಸೆಕೆಂಡ್ ಸ್ಲೀಪ್ ಆಗುತ್ತೆ. ಸ್ಲೀಪ್ ಆಗಿದೆ ಅಂದ್ರೆ ಅರ್ಥ ಏನು, ಇಂಟ್ರಪ್ಟ್ ಆಗಿದೆ ಅಂತ ಅರ್ಥ. ಇಂಟ್ರಪ್ಟ್ ಆದಾಗ ಏನ್ ಮಾಡ್ಬೇಕು, ಕ್ಯಾಚ್ ಬ್ಲಾಕ್ ತಗೋಬೇಕು. ಸೊ ಸ್ಲೀಪ್ ಬಂದ ತಕ್ಷಣ ಕ್ಯಾಚ್ ಬ್ಲಾಕ್ ಬರುತ್ತೆ. ನೆನಪಿರ್ಲಿ, ಸ್ಲೀಪ್ ನೀವು ಟ್ರೈ ಒಳಗ್ ತಗೋಬೇಕು. ನೆಕ್ಸ್ಟ್ ಕ್ಯಾಚ್ ತಗೊಳ್ಳಿ. ಇಂಟ್ರಪ್ಟ್ ಆಗಿದೆ ಅಲ್ವಾ ಈ ಥ್ರೆಡ್, ಯಾಕೆಂದ್ರೆ ಮಲ್ಕೊಂಡಿದೆ. ಸೊ ಇಂಟ್ರಪ್ಟೆಡ್ ಎಕ್ಸೆಪ್ಷನ್ ಆಗುತ್ತೆ. ಸೊ ಮೇನ್ ಥ್ರೆಡ್ ಏನಾಯ್ತು, ಇಂಟ್ರಪ್ಟ್ ಆಯ್ತು. ಸೊ ಇಷ್ಟು ಮೇನ್ ಪ್ರೋಗ್ರಾಮ್ ಆಯ್ತು. ಈಗ ಮೇನ್ ಪ್ರೋಗ್ರಾಮ್ ಕಂಟಿನ್ಯೂ ಮಾಡೋಣ. ಈಗ ಏನ್ ಮಾಡೋಣ, ಆ ಉಳಿದಿದ್ದ ಎರಡು ಥ್ರೆಡ್ ಸ್ಟಾಪ್ ಮಾಡೋಣ. ಇಲ್ಲಿ ನೋಡಿ ಸ್ಟಾಪ್ ಮಾಡ್ಬೋದು. ಹೈ ಮತ್ತೆ ಲೋ ಥ್ರೆಡ್ ಸ್ಟಾಪ್ ಮಾಡಿದೆ. ಸ್ಟಾಪ್ ಮಾಡಿದ ತಕ್ಷಣ ಏನಾಗುತ್ತೆ, ನೀವು ಒಂದನ್ನು ಗಮನಿಸ್ಬೇಕು. ನಾನು ಟ್ರೈ ಬ್ಲಾಕ್ ಒಳಗಡೆ ಜಾಯಿನ್ ಫಂಕ್ಷನ್ ತಗೋತೀನಿ. ಯಾಕೆ ಈ ಜಾಯಿನ್ ಫಂಕ್ಷನ್ ಬೇಕು ಅಂದ್ರೆ, ನಿಮ್ಮ ಕರೆಂಟ್ ಥ್ರೆಡ್ ಏನಾಗುತ್ತೆ, ಇವಾಗ ಪಾಸ್ ಆಗುತ್ತೆ. ಜಾಯಿನ್ ಫಂಕ್ಷನ್ ಮೀನ್ಸ್ ದ ಕರೆಂಟ್ ಥ್ರೆಡ್ ವಿಲ್ ಬಿ ಪಾಸ್ಡ್ ಅಂಟಿಲ್ ಆಲ್ ಚೈಲ್ಡ್ ಥ್ರೆಡ್ ವಿಲ್ ಬಿ ಎಕ್ಸಿಕ್ಯೂಟ್ ಇಟ್ಸ್ ವರ್ಕ್. ಅಂದ್ರೆ ಈಗ ಹೈ ಮತ್ತೆ ಲೋ ಕಂಪ್ಲೀಟ್ ಆಗೋವರೆಗೂ ನಿಮ್ಮ ಮೇನ್ ಪ್ರೋಗ್ರಾಮ್ ಇದೆಯಲ್ಲ ಅದು ಪಾಸ್ ಆಗಿರುತ್ತೆ. ಹೈ ಮತ್ತೆ ಲೋ ಥ್ರೆಡ್ ಕಂಪ್ಲೀಟ್ ಆಗೋವರೆಗೂ ನಿಮ್ಮ ಮೇನ್ ಥ್ರೆಡ್ ಏನಾಗುತ್ತೆ, ಪಾಸ್ ಆಗಿರುತ್ತೆ. ಇದನ್ನ ಹೆಂಗ್ ಕೊಡ್ಬೇಕು ನೋಡಿ, ಹೈ ಡಾಟ್ ಟಿ ಅಂದ್ರೆ ಥ್ರೆಡ್ ಅಂತ, ಡಾಟ್ ಜಾಯಿನ್. ಜಾಯಿನ್ ಫಂಕ್ಷನ್ ಏನ್ ಮಾಡುತ್ತೆ, ನಿಮ್ ಮೇನ್ ಪ್ರೋಗ್ರಾಮ್ ನ ಪಾಸ್ ಮಾಡುತ್ತೆ. ಎಲ್ಲಿ ತನಕ ಅಂದ್ರೆ ಚೈಲ್ಡ್ ಥ್ರೆಡ್ ಆ ವರ್ಕ್ ನ ಕಂಪ್ಲೀಟ್ ಮಾಡೋವರೆಗೂ. ಇದು ಚೈಲ್ಡ್ ಥ್ರೆಡ್ ಯಾವುದು, ಹೈ ಮತ್ತೆ ಲೋ. ನೆಕ್ಸ್ಟ್ ಈಗ ಏನಾಯ್ತು, ಕರೆಂಟ್ ಥ್ರೆಡ್ ಪಾಸ್ ಆಗಿರೋದ್ರಿಂದ ಅಥವಾ ಮೇನ್ ಪ್ರೋಗ್ರಾಮ್ ಪಾಸ್ ಆಗಿರೋದ್ರಿಂದ ಎಲ್ಲಿ ಬರುತ್ತೆ, ಕ್ಯಾಚ್ ಬ್ಲಾಕ್ ಬರುತ್ತೆ. ಯಾಕೆಂದ್ರೆ ಅದು ಸಹ ಒಂದು ಎಕ್ಸೆಪ್ಷನ್. ಸೊ ಇಂಟ್ರಪ್ಟೆಡ್ ಎಕ್ಸೆಪ್ಷನ್ ಬರುತ್ತೆ. ಸೊ ಇಂಟ್ರಪ್ಟೆಡ್ ಎಕ್ಸೆಪ್ಷನ್ ಇಸ್ ಕಾಟ್ ಅಂತ ಡಿಸ್ಪ್ಲೇ ಮಾಡ್ತೀವಿ. ನೆಕ್ಸ್ಟ್ ಏನ್ ಮಾಡ್ಬೇಕು, ನೀವು ಅಲ್ಲಿ ಕ್ಲಿಕ್ ತಗೊಂಡಿದ್ದೀರಾ ಅಲ್ವಾ, ರನ್ ಮೆಥಡ್ ಅಲ್ಲಿ ಎಷ್ಟು ಟೈಮ್ ಕ್ಲಿಕ್ ರನ್ ಆಗಿದೆ, ಎಷ್ಟು ಟೈಮ್ ಕ್ಲಿಕ್ ಇನ್ಕ್ರಿಮೆಂಟ್ ಆಗಿದೆ ಅಂತ. ಸೊ ಅದನ್ನ ಡಿಸ್ಪ್ಲೇ ಮಾಡ್ತೀರಾ ಇಲ್ಲಿ, ಲೋ ಥ್ರೆಡ್ ಇನ ಕ್ಲಿಕ್ ಮತ್ತೆ ಹೈ ಥ್ರೆಡ್ ಇನ ಕ್ಲಿಕ್. ಬಟ್ ನೆನಪಿರ್ಲಿ ಇಲ್ಲಿ, ಯಾವ ಈಗ ಸಪೋಸ್ ಲೋ ಥ್ರೆಡ್ ಇನ ಕ್ಲಿಕ್ ಎಷ್ಟು ಅಂತ ಡಿಸ್ಪ್ಲೇ ಮಾಡೋದ್ ಕಷ್ಟ. ಅಂದ್ರೆ ನೀವು ಪ್ರತಿ ಸಲ ರನ್ ಮಾಡಿದಾಗೆಲ್ಲ ಹೊಸ ಹೊಸ ವ್ಯಾಲ್ಯೂ ಬರುತ್ತೆ. ಯಾಕೆ ಅಂದ್ರೆ ನೀವು ಮಲ್ಟಿಪಲ್ ಥ್ರೆಡ್ಸ್ ಅಟ್ ಎ ಟೈಮ್ ರನ್ ಆಗ್ತಿರುತ್ತೆ. ಈಗ ಹೈ ಮತ್ತೆ ಲೋ ಎರಡು ಅಟ್ ಎ ಟೈಮ್ ರನ್ ಆಗ್ತಿರೋದ್ರಿಂದ ಲೋನ ಕ್ಲಿಕ್ ವ್ಯಾಲ್ಯೂ, ಹೈನ ಕ್ಲಿಕ್ ವ್ಯಾಲ್ಯೂ ಪ್ರಿಡಿಕ್ಟ್ ಮಾಡಕ್ ಆಗಲ್ಲ. ಸೊ ದಿಸ್ ಇಸ್ ಆಲ್ ಅಬೌಟ್ ದಿಸ್ ಪ್ರೋಗ್ರಾಮ್. ಸೊ ಇಡೀ ಪ್ರೋಗ್ರಾಮ್ ಅಲ್ಲಿ ನೆನ್ಪಿಟ್ಕೋಬೇಕಾಗಿರೋದು ಯಾವುದು, ಜಾಯಿನ್ ಫಂಕ್ಷನ್. ತುಂಬಾ ಇಂಪಾರ್ಟೆಂಟ್. ಜಾಯಿನ್ ಅಂದ್ರೆ ಕರೆಂಟ್ ಥ್ರೆಡ್ ಅನ್ನ ಪಾಸ್ ಮಾಡುತ್ತೆ. ಕರೆಂಟ್ ಥ್ರೆಡ್ ಅಂದ್ರೆ ಮೇನ್ ಪ್ರೋಗ್ರಾಮ್ ನ ಪಾಸ್ ಮಾಡುತ್ತೆ. ಎಲ್ಲಿ ತನಕ ಅಂದ್ರೆ ಹೈ ಮತ್ತೆ ಲೋ ಕಂಪ್ಲೀಟ್ ಆಗೋವರೆಗೂ. ಸೊ ಅದು ಜಾಯಿನ್ ಫಂಕ್ಷನ್. ಸೊ ಅದು ನೆನಪಿರ್ಲಿ. ಇನ್ನೊಂದು ಬರುತ್ತೆ ಈಸ್ ಅಲೈವ್ ಫಂಕ್ಷನ್ ಅಂತ. ಸೊ ಈಸ್ ಅಲೈವ್ ಫಂಕ್ಷನ್ ಏನ್ ಮಾಡುತ್ತೆ ಅಂದ್ರೆ, ಒಂದು ಯಾವುದೋ ಒಂದು ಥ್ರೆಡ್ ಎಷ್ಟೊತ್ತು ತನಕ ಬದುಕಿದೆ ಅಂತ ಹೇಳುತ್ತೆ. ಅಂದ್ರೆ ಈಸ್ ಅಲೈವ್ ಚೆಕ್ಸ್ ಹೌ ಮಚ್ ಟೈಮ್ ದ ಥ್ರೆಡ್ ವಿಲ್ ಬಿ ಎಕ್ಸಿಕ್ಯೂಟೆಡ್, ಹೌ ಮಚ್ ಟೈಮ್ ಥ್ರೆಡ್ ವಿಲ್ ಬಿ ಅಲೈವ್. ಸೊ ದಟ್ ಈಸ್ ಕಾಲ್ಡ್ ಲೈವ್ ಫಂಕ್ಷನ್. ಸೊ ದಿಸ್ ಇಸ್ ಆಲ್ ಅಬೌಟ್ ಥ್ರೆಡ್ ಪ್ರಿಯಾರಿಟಿ. ತುಂಬಾ ಈಸಿ ಇದೆ ಪ್ರೋಗ್ರಾಮ್. ಒಂದು 2 ಸಲ ಕರೆಕ್ಟ್ ಆಫ್ ಫ್ಲೋ ಅರ್ಥ ಮಾಡ್ಕೊಂಡು ಬರೀರಿ. ಪ್ರೋಗ್ರಾಮ್ ಬರೆದ್ರೆ ಕಂಪ್ಲೀಟ್ ಮಾರ್ಕ್ಸ್ ಸಿಗುತ್ತೆ. ಥ್ಯಾಂಕ್ ಯು ಸೊ ಮಚ್.